ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೆಕೆಂಡ್ PUC ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರು. ಏನಪ್ಪಾ ಅಂತಂದ್ರೆ, ನಮ್ಮ ಆನ್ಸರ್ ಪೇಪರ್ ಅನ್ನ ನಮ್ಮ ಜಿಲ್ಲೆಯಲ್ಲೇ ಕರೆಕ್ಷನ್ ಮಾಡ್ತಾರ ಸರ್ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ಆದ ನಂತರ ಬ್ಲೂ ಪ್ರಿಂಟ್ ಪ್ರಕಾರ ಎಕ್ಸಾಮ್ ನಿಜವಾಗ್ಲೂ ಕೂಡ ನಡೆಯುತ್ತಾ? ಹಾಲ್ ಟಿಕೆಟ್ ಅನ್ನ ಯಾವಾಗ ಕೊಡ್ತಾರೆ? ನಂತರ ಆನ್ಸರ್ ಶೀಟ್ ಅನ್ನ ಯಾರು ಕರೆಕ್ಷನ್ ಮಾಡ್ತಾರೆ? ಆನ್ಸರ್ ಪೇಪರ್ನ ಎಷ್ಟು ಬಾರಿ ಚೆಕ್ ಮಾಡ್ತಾರೆ? ಎಲ್ಲರನ್ನೂ ಕೂಡ ಪಾಸ್ ಮಾಡ್ತಾರಾ ಸರ್? ನಂತರ ಇವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರಾ ಅಥವಾ ಲೀನಿಯಂಟ್ ಆಗಿ ಇರುತ್ತಾ? ಜೊತೆಗೆ ಅಟೆಂಡೆನ್ಸ್ ಎಷ್ಟು ಪರ್ಸೆಂಟೇಜ್ ಇರಬೇಕು? ಸೆಕೆಂಡ್ PUC ರಿಸಲ್ಟ್ ಅನ್ನ ಯಾವಾಗ ಕೊಡ್ತಾರೆ? ಸೊ ಇದಿಷ್ಟು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಜೊತೆಗೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಮಿಸ್ ಮಾಡ್ದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಮುಂಬರುವಂತಹ ಎಜುಕೇಶನ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್, ಜೊತೆಗೆ ನೀವು ಪಾಸ್ ಆದ ನಂತರ ಡಿಗ್ರಿಗೆ ಹೋಗ್ತೀರಾ, ಡಿಗ್ರಿನಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ನೋಟ್ಸ್ಗಳನ್ನ ಕೊಡೋದಿಲ್ಲ. ಆದರೆ ನಮ್ಮ ಪುನರ್ವಿ ಎಜು ಸಂಸ್ಕಾರ ಚಾನಲ್ನ ಮುಖಾಂತರ ನೋಟ್ಸ್ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ. ನಂತರ ನಿಮಗೆ ಯಾವೊಂದು ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದೇನೆ ಕಮೆಂಟ್ ಮಾಡಿ. ಸೊ ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಪ್ರೀತಿಯ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸ್ಕಿಪ್ ಮಾಡದೇ ಸಂಪೂರ್ಣವಾಗಿ ವಿಡಿಯೋವನ್ನ ನೋಡ್ತಾ ಬನ್ನಿ. ವಿದ್ಯಾರ್ಥಿಗಳ ಮೊದಲನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ ಎಕ್ಸಾಮ್ಗೆ ಬ್ಲೂ ಪ್ರಿಂಟ್ ಪ್ರಕಾರ ಏನು ಕ್ವಶನ್ಸ್ ಬರುತ್ತಾ ಸರ್ ಅಂತ ಕೇಳಿದ್ರು. ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ನ ಕೊಟ್ಟಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ಲಿ ಸುಮಾರು 15% ಅಷ್ಟು ಕ್ವಶನ್ಸ್ ರಿಪೀಟ್ ಆಗುತ್ತೆ ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ. ನಂತರ ಯಾವ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಇದೆ ಅದರ ಪ್ರಕಾರವಾಗಿ ನೋಡ್ಕೊಳ್ತಾ ಹೋಗಿ. ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಬರುತ್ತೆ. ಜೊತೆಗೆ ಒಂದಷ್ಟು ಸ್ಮಾಲ್ ಚೇಂಜಸ್ ಕೂಡ ಆಗುತ್ತೆ ಬ್ಲೂ ಪ್ರಿಂಟ್ ಅಲ್ಲಿ. ಅದನ್ನ ನಿಮಗೆ ಆದಷ್ಟು ಬೇಗ ನಿಮ್ಮ ಕಾಲೇಜಿನ ಉಪನ್ಯಾಸಕರು ತಿಳಿಸ್ಕೊಡ್ತಾರೆ. ಇನ್ನು ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹಾಲ್ ಟಿಕೆಟ್ ಅನ್ನ ಯಾವಾಗ ಕೊಡ್ತಾರೆ ಸರ್ ಅಂತ ಹೇಳಿ. ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಿಮಗೆ ಹಾಲ್ ಟಿಕೆಟ್ ಅನ್ನ ಕೊಡ್ತಾರೆ. ಅಂದ್ರೆ ಫೆಬ್ರವರಿ 15ನೇ ತಾರೀಕಿನಿಂದ 20ನೇ ತಾರೀಕಿನೊಳಗಡೆ ನಿಮಗೆ ಹಾಲ್ ಟಿಕೆಟ್ ಅನ್ನ ಕೊಟ್ಟು ನಂತರ ಸ್ಟಡಿ ಹಾಲಿಡೇಸ್ ಅನ್ನ ಕೊಡ್ತಾರೆ. ಯಾಕಂದ್ರೆ ನಿಮಗೆ ಮಾರ್ಚ್ 2 ಇಂದ ನಿಮಗೆ ಆನ್ಯುವಲ್ ಎಕ್ಸಾಮ್ ಪ್ರಾರಂಭ ಆಗ್ತಾ ಇರೋದ್ರಿಂದ ಆದಷ್ಟು ಬೇಗ ನಿಮಗೆ ಫೆಬ್ರವರಿ 15ರಿಂದ 20ನೇ ತಾರೀಕಿನೊಳಗಡೆ ನಿಮಗೆ ಹಾಲ್ ಟಿಕೆಟ್ ಅನ್ನ ಇಶ್ಯೂ ಮಾಡ್ತಾರೆ. ಇನ್ನು ಮೂರನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳದ್ದು ನಮ್ಮ ಆನ್ಸರ್ ಪೇಪರ್ ಅನ್ನ ನಮ್ಮ ಜಿಲ್ಲೆಯಲ್ಲೇ ಕರೆಕ್ಷನ್ ಮಾಡ್ತಾರಾ ಸರ್ ಅಂತ ಹೇಳಿ. ವಿದ್ಯಾರ್ಥಿಗಳೇ, ಈಗೇನಾದ್ರೂ ಕೂಡ ಫಾರ್ ಎಕ್ಸಾಂಪಲ್ ಮಂಡ್ಯ ಆಗಿರ್ಬೋದು ಅಥವಾ ಮೈಸೂರು ವಿದ್ಯಾರ್ಥಿಗಳಾಗಿದ್ರೆ ಅಥವಾ ಕರ್ನಾಟಕದ ಜಿಲ್ಲೆನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು, ಯಾವುದೇ ವಿದ್ಯಾರ್ಥಿಗಳಾಗಿದ್ರು ಕೂಡ ನೀವು ಓದಿದಂತಹ ಜಿಲ್ಲೆಯಲ್ಲಿ ಏನು ನೀವು ಆನ್ಸರ್ ಪೇಪರ್ನ ಬರ್ದಿರ್ತೀರಾ, ಮೀನ್ಸ್ ಎಕ್ಸಾಮ್ ಅನ್ನ ಬರ್ದಿರ್ತೀರಾ, ಆ ಒಂದು ಆನ್ಸರ್ ಪೇಪರ್ ಅಥವಾ ಉತ್ತರ ಪತ್ರಿಕೆಯನ್ನ ನಿಮ್ಮ ಜಿಲ್ಲೆಗಳಲ್ಲಿ ಕರೆಕ್ಷನ್ಸ್ ಮಾಡೋದಿಲ್ಲ. ಯಾಕಂದ್ರೆ ಪ್ರತಿ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದ ಹಾಗೆ ವಿವಿಧ ಜಿಲ್ಲೆಗಳಿಗೆ ಒಂದೊಂದು ಪತ್ರಿಕೆಯನ್ನ ಉತ್ತರ ಪತ್ರಿಕೆಯನ್ನ ಕಳಿಸ್ಕೊಡ್ತಾ ಹೋಗ್ತಾರೆ. ಕನ್ನಡ ಉತ್ತರ ಪತ್ರಿಕೆ ದಾವಣಗೆರೆಗೋ ಅಥವಾ ಇಂಗ್ಲಿಷ್ ಉತ್ತರ ಪತ್ರಿಕೆ ಮೈಸೂರಿಗೋ. ಸೊ ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಉತ್ತರ ಪತ್ರಿಕೆಗಳನ್ನ ಕಳಿಸ್ಕೊಡ್ತಾರೆ. ನಿಮ್ಮ ಜಿಲ್ಲೆನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕರೆಕ್ಷನ್ಸ್ ಮಾಡೋದಿಲ್ಲ ನಿಮ್ಮ ಪೇಪರ್ಗಳನ್ನ. ಇನ್ನು ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆನ್ಸರ್ ಶೀಟ್ ಅನ್ನ ಯಾರು ಕರೆಕ್ಷನ್ ಮಾಡ್ತಾರೆ ಸರ್? ನಮ್ಮ ಲೆಕ್ಚರರ್ಸ್ ಏನಾದರೂ ಕೂಡ ಕರೆಕ್ಷನ್ಸ್ ಮಾಡ್ತಾರಾ, ಸಿಗಬಹುದಾ ಅಂತ ಹೇಳಿ. ಇಲ್ಲ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಉತ್ತರ ಪತ್ರಿಕೆಗಳನ್ನ ನಿಮ್ಮ ಕಾಲೇಜಿನ ಉಪನ್ಯಾಸಕರು ಕರೆಕ್ಷನ್ಸ್ ಮಾಡೋದಿಲ್ಲ. ಇದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ನಿಮ್ಮ ಉತ್ತರ ಪತ್ರಿಕೆಗಳು ಹೋಗೋದ್ರಿಂದ ಅಲ್ಲಿನ ಉಪನ್ಯಾಸಕರು ನಿಮ್ಮ ಉತ್ತರ ಪತ್ರಿಕೆಗಳನ್ನ ಕರೆಕ್ಷನ್ ಮಾಡ್ತಾರೆ. ಜೊತೆಗೆ ಆನ್ಸರ್ ಪೇಪರ್ ಅನ್ನ ಎಷ್ಟು ಬಾರಿ ಚೆಕ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರು. ಆನ್ಸರ್ ಪೇಪರ್ ಅನ್ನ 3 ಬಾರಿ ಚೆಕ್ ಮಾಡ್ತಾ ಹೋಗ್ತಾರೆ. ಮೊದಲ ಬಾರಿ ಕರೆಕ್ಷನ್ಸ್ ನ ಮಾಡಿದ ನಂತರ ನೆಕ್ಸ್ಟು ಮಾರ್ಕ್ಸ್ ಕರೆಕ್ಟ್ ಆಗಿದೆಯಾ ಅಥವಾ ಎಲ್ಲಾದರೂ ಮಾರ್ಕ್ಸ್ ಬರಬೇಕಾ ಅಂತ ಹೇಳಿ ಎರಡನೇವರು ರೀಚೆಕ್ ಮಾಡ್ತಾರೆ. ನಂತರ ಮೂರನೇವರು ಅಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ ಹೆಡ್ ಯಾರು ಇರ್ತಾರೆ, ಎಕ್ಸಾಮ್ ಹೆಡ್, ಅವರು ಮತ್ತೊಮ್ಮೆ ರೀಚೆಕ್ ಮಾಡಿಬಿಟ್ಟು ಸೈನ್ ಮಾಡ್ತಾರೆ. ಒಟ್ಟು ನಿಮಗೆ ಆನ್ಸರ್ ಪೇಪರ್ 3 ಬಾರಿ ಚೆಕ್ ಆಗುತ್ತೆ. ಎಲ್ಲರನ್ನು ಕೂಡ ಪಾಸ್ ಮಾಡ್ತಾರಾ ಸರ್ ಅಂತ ಕೇಳಿದ್ರೆ, ಇಲ್ಲ ವಿದ್ಯಾರ್ಥಿಗಳೇ, ಈ ಬಾರಿ ಎಲ್ಲರನ್ನು ಕೂಡ ಪಾಸ್ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಈಗ ಆಲ್ರೆಡಿ 20 ಅಂಕಗಳು ಆಂತರಿಕ ಮೌಲ್ಯಮಾಪನ ಮೀನ್ಸ್ ಇಂಟರ್ನಲ್ ಮಾರ್ಕ್ಸ್ ಇದೆ. ಜೊತೆಗೆ ನೀವು ಬರೀಬೇಕಾಗಿರುವಂಥದ್ದು 80 ಮಾರ್ಕ್ಸು. ಕ್ವಶನ್ ಪೇಪರ್ ಕೂಡ ಸರಳೀಕೃತವಾಗಿದೆ, ಸರಳವಾಗಿದೆ, ಈಸಿ ಆಗಿದೆ. ಸೊ ಅದರಿಂದ ಮಿನಿಮಮ್ 80ಕ್ಕೆ 24 ಅಂಕಗಳು ಬಂದ್ರೆ ಮಾತ್ರ ನಿಮ್ಮನ್ನ ಪಾಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡೋದಿಲ್ಲ. ಇವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರ ವಿದ್ಯಾರ್ಥಿಗಳೇ? ಇವ್ಯಾಲ್ಯೂಯೇಷನ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿಯೂ ಮಾಡೋದಿಲ್ಲ, ಜೊತೆಗೆ ಲಿನಿಯಂಟ್ ಆಗೂ ಕೂಡ ಕರೆಕ್ಷನ್ ಮಾಡೋದಿಲ್ಲ. 23 ಮಾರ್ಕ್ಸ್ ಬಂದಿದ್ರೆ ನಿಮ್ಗೆ 24 ಪಾಸಿಂಗ್ ಮಾರ್ಕ್ಸ್ ಬೇಕು. ಸೊ 1 ಮಾರ್ಕ್ಸ್ನ ಹಾಕುವಂತ ಸಾಧ್ಯತೆಗಳು ಇರುತ್ತೆ. ಡಿಪೆಂಡ್ ಅಪಾನ್ ಇವ್ಯಾಲ್ಯೂಯೇಷನ್ ಮಾಡುವಂತವ್ರದ್ದು ಆಗಿರುತ್ತೆ. ಜೊತೆಗೆ ಅಟೆಂಡೆನ್ಸ್ ಎಷ್ಟು ಪರ್ಸೆಂಟೇಜ್ ಇರಬೇಕು? 75% ಮೇಲೆ ನಿಮಗೆ ಅಟೆಂಡೆನ್ಸ್ ಇರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಜೊತೆಗೆ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸೆಕೆಂಡ್ PUC ರಿಸಲ್ಟ್ ಯಾವಾಗ ಕೊಡ್ತಾರೆ? ಮೇ 2ನೇ ವಾರ ನಿಮಗೆ ಸೆಕೆಂಡ್ PUC ರಿಸಲ್ಟ್ ಬರುತ್ತೆ ವಿದ್ಯಾರ್ಥಿಗಳೇ. ಓಕೆ, ಯಾಕಂದ್ರೆ ಏಪ್ರಿಲ್ ತಿಂಗಳಲ್ಲಿ ಸಂಪೂರ್ಣವಾಗಿ ಕರೆಕ್ಷನ್ಸ್ ಮಾಡ್ತಾರೆ. ಏಪ್ರಿಲ್ ತಿಂಗಳಾದ ನಂತರ ಮೇ ತಿಂಗಳಲ್ಲಿ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ನಿಮಗೆ ಏನು ರಿಸಲ್ಟ್ ಅನ್ನ ಕೊಡ್ತಾರೆ. ಸೊ ಅದೆಲ್ಲದರ ಅಪ್ಡೇಟ್ಸ್ನ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ಸಹಾಯ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಮರಿದನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.